ಹಾಯ್ ನಮಸ್ತೆ ಸ್ನೇಹಿತರೆ, ನನ್ನ ಎಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು. ಸೊ ಇವತ್ತು ನಾನು ಪೂಜೆ ಮಾಡಿಲ್ಲ, ನಮ್ಮಮ್ಮ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ತೋರಿಸ್ತೀನಿ ನಮ್ಮಮ್ಮ ಯಾವ ಥರ ಪೂಜೆ ಮಾಡಿದ್ದಾರೆ ಅಂತ. ನಾನಿವತ್ತು ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು. ಏನಪ್ಪ ಅಂತಂದರೆ, ನನಗೆ ಒಂದು 3 ದಿವಸದಿಂದ ನನ್ನ ಅಕೌಂಟ್ ಹ್ಯಾಕ್ ಆಗಿತ್ತು ಅಂತಂದರೆ ನನಗೆ ಗೊತ್ತಾಗಲಿಲ್ಲ. ಯಾಕಂದರೆ ನಾನು 2 ಫೋನಲ್ಲೂ ನಾನು ಇನ್ಸ್ಟಾಗ್ರಾಮು ಲಾಗಿನಲ್ಲಿ ಇರ್ತೀನಿ. ಒಂದು ಐಫೋನಲ್ಲಿ ಇರುತ್ತೆ, ಇನ್ನೊಂದು ವಿವೋ ಫೋನಲ್ಲಿ ಇರುತ್ತೆ. ನಾನು ಐಫೋನಲ್ಲಿ ತುಂಬ ಯೂಸ್ ಮಾಡೋದು, ವಿವೋ ಫೋನಲ್ಲಿ ತುಂಬ ನಾನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಬಟ್ ನನಗೆ ಅವತ್ತು ನೈಟು 2 ಗಂಟೆನಲ್ಲಿ ನಮ್ಮ ಅತ್ತೆ ಮಗಳು ನನಗೆ ಕಾಲ್ ಮಾಡಿದ್ಲು. ಏನಂತ ಮೆಸೇಜ್ ಹೋಗಿದೆ ಅಂತಂದರೆ, ಎಮರ್ಜೆನ್ಸಿ ಇದೆ, ನನಗೆ ಅಮೌಂಟ್ ಹಾಕಿ ಅಂತೇಳಿ. ತೋರಿಸ್ತೀನಿ ರೀ. ಹಾಯ್ ನೋಡಿ, ಹಾಯ್ ಐ ಮೀನ್ ಹಾಸ್ಪಿಟಲ್, ಪ್ಲೀಸ್ ಸೆಂಡ್ ಮೀ ಅಮೌಂಟು ಅಂತೇಳಿ ಮೆಸೇಜ್ ಹಾಕಿದ್ದಾರೆ. ದಯವಿಟ್ಟು ಯಾರು ಕೂಡ ಈ ಥರ ಎಲ್ಲ ಮೆಸೇಜ್ ಬಂದರೆ ರಿಪ್ಲೈ ಮಾಡಬೇಡಿ. ಯಾಕೆ ಅಂತಂದರೆ ಕೆಲವೊಂದೊಂದ್ಸಲಿ ಎಲ್ಲ ಗೊತ್ತಿರೋರು ನಾವುಗಳೇನೆ. ಈಗ ನೋಡಿ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನಮ್ಮ ಅತ್ತೆ ಮಗಳು ಅವಳಿಗೆ ಗೊತ್ತಿಲ್ಲದೆ ಆ ಮೆಸೇಜ್ ನನಗೆ ಬಂತು. ಒಂದು 2-3 ಅವರ್ ಆದಮೇಲೆ ನನ್ನ ಅಕೌಂಟು ಸರಿ ಹೋಯಿತು. ಅದಾದಮೇಲೆ ನನಗೆ ಕೇಳಿದಾಳೆ, ಅವು ಮಚ್ ಎಷ್ಟು ಬೇಕು ಅಕ್ಕ ಅಂತೇಳಿ. ಸೊ ಈ ಥರ ಯಾರು ಮೋಸ ಹೋಗಬೇಡಿ. ಮತ್ತು ನನ್ನ ಐ ಡಿ ಯೂಸ್ ಮಾಡಿಕೊಂಡು ನನ್ನ ಫೋಟೋ ಎಲ್ಲ ಹಾಕ್ಕೊಂಡು ನನ್ನ ಹೆಸ್ರು ಹಾಕ್ಕೊಂಡು ಈ ಥರ ಫೇಕಾಗಿ ದುಡ್ಡು ಕೇಳೋರಿಗೆ ದಯವಿಟ್ಟು ರಿಪ್ಲೈ ಮಾಡೋದಕ್ಕೆ ಹೋಗಬೇಡಿ. ನಾನು ಯಾರಿಗೂ ಇನ್ಸ್ಟಾಗ್ರಾಮಲ್ಲಿ ಸಾಮಾನ್ಯವಾಗಿ ಮೆಸೇಜ್ ಮಾಡಲ್ಲ. ಮೆಸೇಜ್ ಮಾಡಿದ್ರು ಫಸ್ಟ್ ಆಫ್ ಆಲ್ ನಾನು ಯಾರ ಹತ್ರನೂ ದುಡ್ಡಂತೂ ಕೇಳೋದಕ್ಕೆ ಹೋಗಲ್ಲ. ಈಗ ಆ ಥರ ನನ್ನ ಫ್ಯಾಮಿಲಿನಲ್ಲೇ ನಾನು ಯಾರನ್ನಾದ್ರೂ ದುಡ್ಡು ಕೇಳಬೇಕು ಅಂತಂದರೆ ನನ್ನ ನಂಬರ್ ಇರುತ್ತೆ, ನಾನು ಫೋನ್ ಮಾಡಿ ಕೇಳ್ತೀನಿ. ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ. ನಾನು ಸಾಮಾನ್ಯವಾಗಿ ಇನ್ಸ್ಟಾಗ್ರಾಮಲ್ಲಿ ಯಾರಿಗೂ ಮೆಸೇಜ್ ಮಾಡಲ್ಲ. ದಯವಿಟ್ಟು ನನ್ನ ಹೆಸರಿಂದ ಯಾರಿಗಾದರೂ ಮೆಸೇಜ್ ಬಂದರೆ ರಿಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಎಲ್ಲ ಫೇಕ್ ಐ ಡಿಗಳು ಓಪನ್ ಮಾಡಿಕೊಂಡು ನನಗೆ ಹುಷಾರಿಲ್ಲ, ನಾನು ಹಾಸ್ಪಿಟಲಲ್ಲಿ ಇದ್ದೀನಿ, ನನಗೆ ತುಂಬ ಕಷ್ಟ ಇದೆ ಅಂತೇಳಿ ದುಡ್ಡು ಕೇಳ್ತಿದ್ದಾರೆ. ಬಟ್ ಈ ಒಂದು ಕಚಡ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಾನು ಯಾರು ಅಂತ ನನಗೆ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಯಿತು, ತಿಳ್ಕೊಳ್ಳೋದಕ್ಕಾಗಲಿಲ್ಲ. ನಾನೇನು ಮಾಡೋಕ್ಕಾಗಲ್ಲ. ಬಟ್ ಭಗವಂತ ನೋಡ್ಕೋತಾರೆ. ಯಾಕಂದರೆ ನಮ್ಮ ಹೆಸರು ಹಾಳು ಮಾಡಬೇಕು ಅಂತ ಈ ಥರ ಎಲ್ಲ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ಆ ಮೆಸೇಜ್ ನೋಡಿದ ತಕ್ಷಣನೇ ಎಂಥವರಿಗೂ ಗೊತ್ತಾಗುತ್ತೆ ಇದು ನಾನು ಅಮೌಂಟ್ ಕೇಳ್ತಿಲ್ಲ ಅಂತೇಳಿ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನನ್ನ ಫೋಟೋ ಹಾಕ್ಕೊಂಡು ಭವ್ಯ ಗೌಡ ಅಂತೇಳಿ ಏನಾದರೂ ನಿಮ್ಮ ಹತ್ರ ಎಲ್ಲ ಅಮೌಂಟ್ ಕೇಳಿದ್ರೆ ದಯವಿಟ್ಟು ಅದಕ್ಕೆ ನಾನಂತೂ ಹೊಣೆ ಆಗಲ್ಲ. ನೀವು ದುಡ್ಡು ಕೊಟ್ಟೆ, ನಿಮ್ಮ ಅಕೌಂಟಿಂದ ಮೆಸೇಜ್ ಬಂತು ಅಂತ ಹೇಳಿದ್ರೆ ಖಂಡಿತ ಅದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳೋದಕ್ಕಾಗಲ್ಲ. ಸೊ ನಾನೇ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಯಾರಿಗೂ ಫಸ್ಟ್ ಆಫ್ ಆಲ್ ಮೆಸೇಜ್ ಮಾಡಲ್ಲ. ಏನಾದರೂ ನನ್ನ ಮೆಸೇಜ್ ನೀವು ಮಾಡಿದ್ದು ನಾನು ನೋಡಿ ರಿಪ್ಲೈ ಮಾಡಿದ್ರು ನಾನು ಅಮೌಂಟ್ ಎಲ್ಲ ಕೇಳೋಷ್ಟು ಇನ್ನೂ ಭಗವಂತ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆಗಿರೋರು, ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತಿರೋರು, ನನ್ನನ್ನು ಫಾಲೋ ಮಾಡ್ತಿರೋರನ್ನ ದುಡ್ಡು ಕೇಳೋಷ್ಟು ಅಂತೂ ಕಷ್ಟ ನನಗಿಲ್ಲ. ಆ ಥರ ಎಲ್ಲ ನಾನು ಕೇಳೋದಕ್ಕೂ ಹೋಗಲ್ಲ. ದಯವಿಟ್ಟು ಯಾರೂ ಮೆಸೇಜ್ಗಳಿಗೆ ರಿಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ. ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸು. ಅಂದರೆ ಇದಕ್ಕಿಂತ ಮುಂಚೆ ಒಂದ್ಸಲಿ ಅದೇ ಥರ ಆಗಿತ್ತು. ಬಟ್ ಅವಾಗೆಲ್ಲ ಯಾರಿಗೂ ಮೆಸೇಜ್ ಮಾಡಲಿಲ್ಲ. ನನಗೆ ಗೊತ್ತಾಯಿತು, ನಾನು ಇನ್ಸ್ಟಾಗ್ರಾಮು ಓಪನ್ ಮಾಡಿದ ತಕ್ಷಣ ಅದು ಓಪನ್ ಆಗಲಿಲ್ಲ. ನನಗೆ ಆವಾಗ ಗೊತ್ತಾಯಿತು. ಈ ಸಲಿನೇನೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ನಾನು ಸಂಡೇ ನನಗೆ ಹುಷಾರಿರಲಿಲ್ಲ. ಸಂಡೇ ಹುಷಾರಿಲ್ಲದೆ ನಾನು ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬಂದೆ, ಏನೋ ಮದ್ದಿಟ್ಟಿದ್ರು, ತೆಗೆಸ್ಕೊಂಬಂದೆ ಅಂತ. ಸೊ ಆ ಟೈಮ್ ನೋಡಿಕೊಂಡು ಎಲ್ರಿಗೂ ನೈಟ್ ತುಂಬ ಜನಕ್ಕೆ ಮೆಸೇಜ್ ಮಾಡಿದ್ದಾರೆ. ಯಾರ್ಯಾರಿಗೆ ಮಾಡಿದಾರೋ ಗೊತ್ತಿಲ್ಲ. ಬಟ್ ಒಂದು ನನಗೆ 4-5 ಜನ ಮಾತ್ರ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ದಾರೆ. ಬಟ್ ಅವರಿಗೆಲ್ಲ ಗೊತ್ತಾಗಿದೆ ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ಈಗ ಅದು ನಾನು ಮಾಡಿರೋದಲ್ಲ ಅಂತ. ಬಟ್ ಅವ್ರಿಗೆ ಗೊತ್ತಾಗಿದೆ, ಬೇರೆಯವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಅಂತೇಳಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟು, ಯಾವುದೇ ಕಾರಣಕ್ಕೂ ರಿಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ. ಸಪೋಸ್ ರಿಪ್ಲೈ ಮಾಡಿದ್ರು ಅಮೌಂಟ್ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ನಾನಂತೂ ಅಮೌಂಟ್ ಎಲ್ಲ ಕೇಳಲ್ಲ. ಒತ್ತಿ ನಿಮಗೆ ಇದನ್ನೇ ಪದೇ ಹೇಳ್ತಾ ಇದ್ದೀನಿ, ಯಾರೂ ಬಕ್ರ ಆಗಬೇಡಿ. ತುಂಬ ಜನ ಆಲ್ರೆಡಿ ನನಗೆ ಹೇಳಿದ್ದಾರೆ, ಅಕ್ಕ ನನಗೂ ಮೆಸೇಜ್ ಬಂದಿದೆ, ನೀವು ಫಸ್ಟು ಚೆಕ್ ಮಾಡಿ ಅಂತೇಳಿ ಮಧ್ಯರಾತ್ರಿ ನಮ್ಮ ಅತ್ತೆ ಮಗಳು ಕಳಿಸಿದ್ದಾಳೆ. ಬಟ್ ನನಗೇನು ಗೊತ್ತಿರುತ್ತೆ, ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ನೋಡ್ತಿದ್ದಂಗೆ ನನಗೆ ಶಾಕ್ ಆಗೋಯ್ತು, ಏನಪ್ಪ ಈ ಥರ ಆಗೋಯ್ತು ಅಂತ. ಬಟ್ ಇದಪ್ಪ ಅಂತಂದರೆ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ನಮ್ಮದೇ ಅಂತಲ್ಲ ಸುಮಾರು ಜನ ಅಕೌಂಟ್ಗಳು ಹ್ಯಾಕ್ ಆಗಿದೆ. ಬಟ್ ನಾನು ಅನ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಯಾವಾಗಾದ್ರೂ ಅನ್ನಿಸ್ತಿತ್ತು ಏನಾದರೂ ನನ್ನ ಅಕೌಂಟ್ ಏನಾದರೂ ಹ್ಯಾಕ್ ಆಗಿಬಿಡುತ್ತಾ ಅಂತ ನಾನೇ ಯೋಚನೆ ಮಾಡ್ತಿದ್ದೆ. ಬಟ್ ಆ ಒಂದು ಪರಿಸ್ಥಿತಿಗೆ ನಾನೇ ಬರೋ ಥರ ಆಯಿತು. ಏನಂತಂದರೆ ಅಕೌಂಟು ಮತ್ತೆ ಸಿಗಲ್ಲ ಅಂದ್ಕೊಂಡೆ. ಬಟ್ ರಾಯರ ದಯೆಯಿಂದ ನನ್ನ ಅಕೌಂಟ್ ಸಿಕ್ಕಿದೆ. ಇನ್ನೂ ಒಂದು ಏನಪ್ಪ ಬೇಜಾರು ಅಂತಂದರೆ, ಈ ಥರ ಹುಷಾರಿಲ್ಲ, ನಾನು ಎಮರ್ಜೆನ್ಸಿ ಹಾಸ್ಪಿಟಲಲ್ಲಿ ಇದ್ದೀನಿ, ನಂಗೆ ದುಡ್ಡು ಬೇಕು ಅಂತ ಕೇಳಿದ್ರಲ್ಲ, ಅದು ಒಂಚೂರು ನನಗೆ ತುಂಬಾ ಬೇಜಾರಾಯಿತು. ಸೊ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಖಂಡಿತ ಎಲ್ಲರೂ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಯಾರಾದರೂ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಬೇಡಿ. ಸೊ ಇದೇ ಥರ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಸೊ ಥ್ಯಾಂಕ್ ಯು.